ಹಲೋ ನಮಸ್ಕಾರ ವೀಕ್ಷಕರೇ. ಬಿಫೋರ್ ಮೋಲ್ಡ್ ಕಾಂಕ್ರೀಟಿಂಗ್ ಆರ್ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ 5 ಪಾಯಿಂಟ್ ರೆಡಿ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ ಸೆಂಟ್ರಿಂಗ್ ವರ್ಕ್, ಬೀಮ್ ಅಂಡ್ ಸ್ಲ್ಯಾಬ್ ಆಸ್ ಪರ್ ಡ್ರಾಯಿಂಗ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅಂಡ್ ಸೆಂಟ್ರಿಂಗ್ ಸಪೋರ್ಟ್ ಪ್ರಾಪರ್ ಆಗಿ ಕೊಟ್ಟಿದಾರ ಅಂತ ನೋಡ್ಬೇಕು. ಸೆಂಟ್ರಿಂಗ್ ಶೀಟ್ಸ್ ಅಲ್ಲಿ ಹೋಲ್ಸ್ ಎಲ್ಲೂ ಇರಬಾರ್ದು, ನೀಟಾಗಿ ಕ್ಲಿಯರ್ ಆಗಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಸೆಂಟ್ರಿಂಗ್ ಚಾಪೆ ಯೂಸ್ ಮಾಡೋದ್ರಿಂದ ಸಿಮೆಂಟ್ ತಿಳಿ 90% ಅವಾಯ್ಡ್ ಆಗುತ್ತೆ. ನಿಮ್ದು ಕಾಂಕ್ರೀಟ್ ಹಾಕೋಬೇಕಾದ್ರೆ ಸಿಮೆಂಟ್ ತಿಳಿ ಏನಿರುತ್ತೆ ಅದು ಜಾಸ್ತಿ ಕೆಳಗಡೆ ಬರೋದಿಲ್ಲ. ಸೊ ಅದಕ್ಕೆ ಬೀಮ್ ಅಂಡ್ ಸ್ಲ್ಯಾಬ್ ಹತ್ರ ಪ್ರಾಪರ್ ಆಗಿ ಚಾಪೆ ಹಾಕಿದಾರ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಾರ್ ಬೆಂಡಿಂಗ್ ಅಲ್ಲಿ 1 ವೇ ಸ್ಲ್ಯಾಬ್, 2 ವೇ ಸ್ಲ್ಯಾಬ್ ಮತ್ತೆ ಕ್ಯಾಂಟಿಲಿವರ್ ಬೀಮು, ಸಿಂಪ್ಲಿ ಸಪೋರ್ಟೆಡ್ ಬೀಮು ಆಸ್ ಪರ್ ಡ್ರಾಯಿಂಗ್ ಕರೆಕ್ಟ್ ಆಗಿದೆಯಾ ಅಂತ ಡ್ರಾಯಿಂಗ್ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಕವರಿಂಗ್ ಬ್ಲಾಕ್ಸ್, ಬೀಮ್ ಅಂಡ್ ಸ್ಲ್ಯಾಬ್ ಅಲ್ಲಿ ಪ್ರಾಪರ್ ಆಗಿ ಕವರಿಂಗ್ ಬ್ಲಾಕ್ಸ್ ಕೊಟ್ಟಿದಾರ ಅಂತ ಚೆಕ್ ಮಾಡ್ಕೋಬೇಕು. 5 ಫೀಟ್ಗೆ ಒಂದು ಕವರಿಂಗ್ ಬ್ಲಾಕ್ ಪ್ರೊವೈಡ್ ಮಾಡಿರ್ಲೇಬೇಕು. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ನೀವೇ ಹೇಳಿ ಕವರಿಂಗ್ ಬ್ಲಾಕ್ಸ್ ನ ಕೊಡಿಸಬೇಕು. ವೀಕ್ಷಕರೇ, ಸ್ಲ್ಯಾಬ್ ಕಾಂಕ್ರೀಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕ್ ಪಾಯಿಂಟ್ಸ್. ಕಾಂಕ್ರೀಟ್ ಅಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕವರ್ ಆಗೋದ್ರಿಂದ ನೀಟಾಗಿ ಚೆಕ್ ಮಾಡ್ಕೋಬೇಕು. CCTV ಪಾಯಿಂಟ್, AH ಕೇಬಲ್, ಮೈನ್ಸ್, ಸ್ಪಾಟ್ ಲೈಟ್, ಫ್ಯಾನ್ ಹುಕ್ ಪ್ರಾಪರ್ ಆಗಿ ಆಸ್ ಪರ್ ಡ್ರಾಯಿಂಗ್ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ಸ್ಲ್ಯಾಬ್ ಕಾಂಕ್ರೀಟ್ ಮಾಡ್ಕೊಳ್ಳೋದಕ್ಕಿಂತ 1 ಅವರ್ ಮುಂಚೆ ಬೀಮ್ ಅಂಡ್ ಸ್ಲ್ಯಾಬ್ ಗೆ ಪ್ರಾಪರ್ ಆಗಿ ನೀರ್ ಹಾಕಿರ್ಬೇಕು.